ಚಿಕ್ಕದಣಿ, ಏನು ಒಬ್ರೇ ನಗಾಡ್ತಿದ್ದೀರಾ? ನೀವು ಒಬ್ರೇ ನಗಾಡ್ತಿದ್ದೀರ ಅಂದ್ಮೇಲೆ ಏನೋ ದೊಡ್ಡ ವಿಷಯ ಇರ್ಬೇಕು. ಅದೇನು ಅಂತ ನಂಗೂ ಹೇಳಿದಣಿ, ನಾನು ವಸಿ ತಿಳ್ಕೊತೀನಿ. ಹೇಳಿದಣಿ. ಹೇಳ್ತೀನಿ. ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗಿದ್ನಲ್ಲ ಮಂಜಯ್ಯ. ಓಹೋ, ಶುಭ ಶಕುನ, ಶುಭ ಶಕುನ. ಹಂಗಾದ್ರೆ ಒಳ್ಳೇದಾಯ್ತದೆ ಬಿಡಿ, ಒಳ್ಳೇದಾಯ್ತದೆ. ಯಾವಳೆ ಇವಳು ಮಂಕೆ? 3 ದಿನ ಸಾರ್ ಒಟ್ಟಿಗೆ ಸುರಿತಾ ಇದ್ದಾಳೆ. ಹಿಂಗಾದ್ರೆ ಮನೆ ಉದ್ಧಾರ ಆದಂಗೆ. ಅಯ್ಯೋ ಇವಳ ನಗೋದ್ ನೋಡು. ಕೆಲಸ ಒಂದ್ ಕಡೆ, ಜ್ಞಾನ ಒಂದ್ ಕಡೆ ಆದ್ರೆ ಹಿಂಗೆ ಆಗೋದು. ಅಲ್ಲ, ಗಂಡ ಎಂಡ್ರು ಅಂದ್ಮೇಲೆ ಒಂದ್ ಮಾತು ಬರುತ್ತೆ, ಒಂದ್ ಮಾತು ಹೋಗುತ್ತೆ. ಅಷ್ಟಕ್ಕೆ ನೀನು ಅವಳನ್ನ ತವ್ರ ಮನೆ ಕಳಿಸ್ಬಿಡದ? ಊರಿಗೆ ಹಿರಿಯ ಅಂತ ನಾನೊಬ್ಬ ಇಲ್ವಾ? ನನ್ನೊಂದ್ ಮಾತು ಕೇಳೋದ್ ಬೇಡವಾ? ಹಂಗಲ್ಲ ಶಿವಣ್ಣ. ಹಂಗೂ ಇಲ್ಲ ಹಿಂಗೂ ಇಲ್ಲ. ಮೊದ್ಲು ಹೋಗಿ ನಿನ್ನ ಎಂಡ್ರನ್ ಕರ್ಕೊಂಬ. ಆಯ್ತಣ್ಣ. ತಗೊಳ್ಳಿ ನಿಮ್ ಹಣ. ಆಹಾ, ಮಾತು ಅಂದ್ರೆ ಹಿಂಗಿರ್ಬೇಕಪ್ಪ, ಗಂಟೆ ಹೊಡೆದಂಗೆ. ನನ್ನ ಹತ್ರ ದುಡ್ಡು ತಗೊಳ್ಳೋರೆಲ್ಲ ಹಿಂಗೆ ತಂದು ಕೊಟ್ಬಿಟ್ರೆ ನಾನು ಮನೆ ಮನೆ ಅಲಿಯೋ ಕೆಲಸ ತಪ್ಪುತ್ತೆ. ಅಂದ್ರೆ ಊರಿಗೆಲ್ಲ ಸಾಲ ಕೊಡ್ತೀರಾ? ಮತ್ತೆ ಈ ಊರಲ್ಲಿ ನನ್ನ ಹತ್ರ ಕಾಸು ತಗೊಳ್ದೇ ಇರೋ ನನ್ ಮಗ ಯಾವನಿದ್ದಾನೆ? ಸರಿ, ನಿಮ್ ದುಡ್ಡು ಸರಿಗಿದ್ಯಾ ನೋಡ್ಕೊಳ್ಳಿ. ಕಾಣ್ತಾ ಇದೆಯಲ್ಲಪ್ಪ ಬಿಡಿ ಬಿಡಿಯಾಗಿ. ಅಂದಂಗೆ ನೀನ್ ಮನ್ಮತ್ರ ಮಗನಂತೆ. ಅಯ್ಯೋ, ನಿಮ್ಮಪ್ಪ ಬಲೆ ರಸಿಕ. ಮದುವೆಗೆ ಮುಂಚೆ ಅವನ ಹತ್ರ ಬೇಕಾದಷ್ಟು ವಿಷಯ ತಿಳ್ಕೋಬಹುದು. ಅದು ಯಾಕೆ ಅಂದ್ರೆ... ಸರಿ, ನಾ ಬರ್ತೀನಿ. ಏ ಅಪ್ಪನ ವಿಷಯ ಹೇಳೋಣಂದ್ರೆ ಯಾಕೆ ಹಿಂಗ್ ಓಡೋಗ್ತಾನೆ? ರೀ ಬಿಡ್ರಿ ಅವ್ನ. ಅದ್ ಯಾಕೆ ಅವ್ನ ಹೊಡಿತಿದ್ದೀರಾ? ಏ ಶಂಕರ, ಪ್ರೇಮ, ಇದೇನೋ ನಿನ್ನ ಅವಸ್ಥೆ? ಕಾಸು ಇಸ್ಕೊಂಡಿದ್ನೋ ಈ ವೈನ್ ಹತ್ರ. ಮುಂದಿನ ವಾರ ಕೊಡ್ತೀನಿ ಅಂದ್ರೆ ಕೇಳಲಿಲ್ಲ. ಈ ನಾಡಿ ಜಡ್ದು ಬಿಟ್ಟ. ಅಲ್ಲ ಸ್ವಾಮಿ, ಅವ್ನ್ ಮುಂದಿನ ವಾರ ಕೊಡ್ತೀನಿ ಅನ್ನಲ್ಲ, ಮತ್ತ್ಯಾಕೆ ಹೊಡಿಯೋಕ್ ಹೋದ್ರಿ? ದುಡ್ಡು ಕೊಟ್ಟಿರೋ ನಾನು, ದುಡ್ಡು ಇಸ್ಕೊಂಡಿರೋ ಅವನು. ಮಧ್ಯೆ ನೀನ್ ಯಾರ ಮಗನಯ್ಯ ಕೇಳಕ್ಕೆ? ಎಷ್ಟ್ರಿ ಕೊಡ್ಬೇಕು? ಅದು 549 ರೂಪಾಯಿ 50 ಪೈಸೆ. ಅಷ್ಟೇ ತಾನೆ? ನಾಳೆ ಬೆಳಿಗ್ಗೆ ನಾನೇ ತಂದು ಕೊಡ್ತೀನಿ. ನಡಿಯೋ ಶಂಕರ. ಕೇಳಿ ಜೋರ್ ನೋಡಿದ್ರೆ ಈಗ್ಲೂ ಕೊಟ್ಬಿಡ್ತಾನೆ ಅನ್ಕೊಂಡೆ. ನಾಳೆ ಅಂತಾನೆ. ಏ ಶಂಕರ, ನಾಳೆ ಏನಾರ ನಿನ್ ಸ್ನೇಹಿತ ದುಡ್ಡು ತಂದು ಕೊಡ್ಲಿಲ್ಲ, ನಿನ್ ತಿಥಿ ಆಗೋಗುತ್ತೆ ನನ್ನ ಮಗನೇ. ಯಾವ್ದು ಅದು ಪೀಡೆ? ಇವನ ಹತ್ರ ಯಾಕೋ ಸಾಲ ತಗೊಂಡೆ? ಕೇಳ್ದೆ ಏನ್ ಮಾಡ್ತೀಯ? ನಿನ್ಗೆ ಅನುಕೂಲ ಆಯ್ತು, ಗ್ರಾಜುಯೇಟ್ ಆಗ್ಬಿಟ್ಟೆ. ನಾನು ಅರ್ಧಂಬರ್ಧ ಪಾಪ ಸಳ್ಳಿಗೆ ಬಂದ್ಬಿಟ್ಟೆ. ಬಂದ್ಮೇಲೆ ಬದುಕಕ್ ಒಂದ್ ದಾರಿ ಬೇಕಲ್ಲ. ಈ ವೈನ್ ಹತ್ರ ಕಾಸು ತಗೊಂಡು ಸಣ್ಣದಾಗ ಒಂದ್ ಟೀ ಅಂಗಡಿ ಹಾಕಿದೆ. ಅದ್ ಯಾವ ಗಳಿಗೆಯಲ್ಲಿ ಈ ಪೀಡೆ ನನ್ನ ಮಗನ ಹತ್ರ ಕೈ ಚಾಚಿ ಕಾಸು ತಗೊಂಡು ಆವತ್ತಿನಿಂದ 50 ಕೊಟ್ಟಿದ್ದೆಲ್ಲ ಬರೀ ಬಡ್ಡಿಗೆ ಜಮಾ ಆಗೋಯ್ತು. ಅಸ್ಲ ಹಾಗೇ ಉಳಿದು ಬಿಡ್ತು. ಅದ್ ಸರಿ ಪ್ರೇಮು, ಇದೇನೋ ದಿಢೀರಂತ ನೀನ್ ಈ ಕಡೆ? ಸುಮ್ನೆ ಹಾಗೆ ಬಂದೆ. ಕಂಪ್ನಿಗೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ, ಅಷ್ಟ್ರಲ್ಲಿ ನೀನ್ ಸಿಕ್ಬಿಟ್ಟೆ. ಸರಿ ಬಾ, ಸ್ವಲ್ಪ ದೂರದಲ್ಲೇ ನನ್ನ 5 ಸ್ಟಾರ್ ಹೋಟ್ಲ್ ಇದೆ. ಹಾಲಿಲ್ದೇ ಇರೋ ನೀರಲ್ಲಿ, ಅಲ್ಲಲ್ಲ ನೀರಿಲ್ದೇ ಇರೋ ಹಾಲಲ್ಲಿ ಟೀ ಮಾಡ್ಕೊಡ್ತೀನಿ, ಕುಡಿದ್ಬಿಟ್ಟು ಹೋಗು. ಹೇಗೂ ನಾಳೆ ಬರ್ಬೇಕು, ದುಡ್ಡು ಕೊಡ್ಬೇಕಲ್ಲ. ನಾಳೆ ಬರ್ತೀನಿ. ಹೋಗ್ತೀಯಾ? ಬರಲ್ವಾ? ಸರ್ ಹೋಗ್.